ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಾನು ಒಂದು ಇಂಟ್ರೋ ಆಡ್ತಾ ಇದ್ದಾಳೆ. ಫೀಡ್ ಮಾಡಬೇಕು. ಹೋಗೋದಕ್ಕೆ ಮುಂಚೆ ಫೀಡ್ ಮಾಡಿಕೊಂಡು ಹೊರಡ್ತೀನಿ. ನಾನು ರೆಡಿ ಇದ್ದೀನಿ, ಮಗಳು ರೆಡಿ ಇದ್ದಾಳೆ, ದೊಡ್ಡ ಮಗಳು ರೆಡಿ ಇದ್ದಾಳೆ. ಅಮ್ಮಗೋಸ್ಕರ ವೆಯ್ಟಿಂಗ್. ನಾನು ಅಮ್ಮ ಜೊತೆ ಹೋಗೋದು. ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ. ದೇವಸ್ಥಾನದಲ್ಲಿ ಮಗುನ ಇಟ್ಕೊಂಡು ಅದು ನಿಂಬೆಹಣ್ಣೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ನಾನು ಮನೇಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೆ ರೇಣು ಇದ್ಲು, ಅದಕ್ಕೆ ನಾನು ಎಲ್ಲ ಇಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಅದು ಕೈಯಲ್ಲಿ ಸ್ಕ್ವೀಸ್ ಮಾಡೋದ್ರಿಂದ ಅದು ಜಾಸ್ತಿ ಬೇಗ ಆಗ್ತಾಯಿಲ್ಲ ಅಂತ ನಾನು ಇದನ್ನ ಎತ್ಕೊಂಡೆ. ಅದು ನೋಡಿದ್ರೆ ಈ ಥರ ಎಡವಟ್ ಆಗೋಯ್ತು, ಎಲ್ಲ ಚೆಲ್ಲೋಯ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಟ್ವಿ ನಾವು. ರಂಗೋಲಿ ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ. ಅಂಬ ತೋರಿಸ್ತಾ ಇದೆಯಾ? ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ 2 ಹಸು ಇದೆ. ಯಾವ ದೇವಸ್ಥಾನ ಅಂದರೆ ಇದು ಮಧುರಮ್ಮ ದೇವಸ್ಥಾನ. ನಾನು ಏನೋ ಬೇಡ್ಕೊಂಡು ಹೆಲ್ತ್ ಇಶ್ಯೂ ಆಗಿ ದೀಪ ಅಂಟಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ತುಂಬ ಜನ ಹೇಳಿದ್ರು ತುಂಬ ಪವರ್ಫುಲ್ ಇದನ್ನು ಮಾಡೋದ್ರಿಂದ ಅಂತ. ಅದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೀವು ಸಾಧ್ಯ ಆದರೆ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನಿಮಗೆ ಇಷ್ಟಪಟ್ಟು ದೇವರನ್ನ ನಂಬಿಕೆ ಇಟ್ಟು ಮಾಡಿದ್ರೆ ನಿಜವಾಗ್ಲೂ ನನಗೂ ಫಲ ಸಿಕ್ಕಿದೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಕರೆಕ್ಟ್ ಆಗಿದೆ. ಅದನ್ನು ನಾನು ಪಾಲಿಸ್ಕೊಂಡು ಬಂದಿರೋದ್ರಿಂದ ನೀವು ಇದನ್ನು ಟ್ರೈ ಮಾಡಬಹುದು. ತುಂಬ ಪವರ್ಫುಲ್ ದೇವರು. ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಊಟ ಕೊಡ್ತಾರೆ. ಪ್ರಸಾದನ ತಿಂದ್ಕೊಂಡು ನಾವು ನನ್ನ ಮಗಳಿಗೂ ಕೂಡ ಹಾಕಿಸ್ಕೊಡ್ತಾ ಇದ್ದೀನಿ. ಅವಳು ಹಾಕಿಸ್ಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾ ಇದ್ಲು. ಅದಕ್ಕೆ ನಾನು ಅವಳಿಗೆ ಹಾಕಿಸ್ಕೊಟ್ಟು ಊಟ ಮಾಡಿಕೊಂಡು ಅಲ್ಲೇ ನಾನು ಗರ್ಭಗುಡಿ ಒಳಗಡೆ ಹೋಗಿ ನೋಡಿದೆ ದೇವ್ರನ್ನ. ಇದು ನಾನು ಹುಟ್ಟಿದ ಹಾಸ್ಪಿಟಲ್ಲು, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದು ನಾನು ಓದಿದ ಕಾಲೇಜು, 2 ಪಕ್ಕದಲ್ಲೇ ಇದೆ, ಸ್ವಲ್ಪ ದೂರದಲ್ಲೇನೆ. ಮಗುನ ಮಲಗಿಸಿ ನಾನು ಇನ್ನು ಸಂಜೆಗೆ ಊಟಕ್ಕೆ ರೆಡಿ ಮಾಡಬೇಕಂತ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ತೊಳ್ಕೊತೀನಿ ಸ್ವಲ್ಪ, ಆಮೇಲೆ ಮತ್ತೆ ತೊಳ್ಕೊತೀನಿ. ನಾನು ಅದನ್ನು ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ನಿಮ್ಗೆ ಯಾವುದಾದ್ರೂ ಈಸಿ ವೇ ಗೊತ್ತಿದ್ರೆ ಕುಂಬಳಕಾಯಿ ಕಟ್ ಮಾಡೋದಕ್ಕೆ ದಯವಿಟ್ಟು ನನಗೆ ಹೇಳಿ, ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಕುಂಬಳಕಾಯಿ ಕಟ್ ಮಾಡೋದಂತೂ. ಅದು ನನಗೆ ಫುಲ್ ಶಕ್ತಿ ಬಿಟ್ಟು ಕಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನನ್ನ ಕೈ ಎಲ್ಲ ನೋಡಿದ್ರೇ ಗೊತ್ತಾಗ್ಬಿಡತ್ತೆ. ಪಲ್ಯ ಮಾಡೋದಕ್ಕೆ ಪ್ರೊಸೀಜರ್ಸ್ ಏನಂದರೆ, ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗೆ ಹಾಕಿ ಅದನ್ನು ಚಿಟಪಟ ಅನ್ನಿಸ್ಬೇಕು. ಆದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಅದಾದಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಹಂಗೆ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಆದಮೇಲೆ ಜಾಸ್ತಿ ಗೋಲ್ಡನ್ ಬ್ರೌನು ಬರೆಸ್ಬಾರ್ದು, ಚೆನ್ನಾಗಿರಲ್ಲ. ಆಮೇಲೆ ಕಟ್ ಮಾಡಿ ಮತ್ತೆ ಕುಂಬಳಕಾಯಿನ ನಾನು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಕುಂಬಳಕಾಯಿ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಧ್ಯೆ ಡಕ್ಕನ್ ಕ್ಲೋಸ್ ಮಾಡಿ ಫ್ರೈ ಮಾಡೋದ್ರಿಂದ ಅದು ಬೇಗ ಫ್ರೈ ಆಗುತ್ತೆ. ಒಂದು ಚೂರು ನೀರು ಹಾಕೋಂಗಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೋತೀನಿ ನಾನು, ಮತ್ತು ಧನಿಯಾ ಪೌಡ್ರು, ಚಿಕನ್ ಮಸಾಲ ಏನೂ ಹಾಕಲ್ಲ, ಸ್ವಲ್ಪ ಅರಿಶಿನ ಅಷ್ಟೇ ನಾನು ಹಾಕೋದು. ಹಾಗೆ ಮತ್ತು ಬೇಗ ಅಡುಗೆ ಆಗಬೇಕು ಅಂದರೆ ಅದು ರೆಡಿ ಆಗುವಾಗಲೇ ನಾನು ಚಪಾತಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಆಟನ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ. ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಪಲ್ಯನೂ ಆಗ್ತಾಯಿದೆ. ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೇಗ ಚಪಾತಿ ಕೂಡ ಆಗುತ್ತೆ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಪಲ್ಯ ಈ ಥರ ಆಗಿದೆ. ಫುಲ್ ಮುಕ್ಕಾಲು ಭಾಗ ಬೆಂದ್ಬಿಟ್ಟಿದೆ. ಈ ಮುಕ್ಕಾಲು ಭಾಗ ಬೆಂದಾದಮೇಲೆ ಇದಕ್ಕೆ ಕೊರಿಯಂಡರ್ ಹಾಕಬೇಕು. ಕೊರಿಯಂಡರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇನ್ನೊಂದು 5 ಮಿನಿಟ್ಸ್ ಬೇಯಿಸೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಮಸಾಲೆನೂ ಬೇಡ, ಬರೀ ಟರ್ಮರಿಕ್ ಅಷ್ಟೇ ಹಾಕಿರೋದು, ತುಂಬ ಚೆನ್ನಾಗಿತ್ತು. ಈ ಥರ ಮಾಡ್ಕೊಳೋದ್ರಿಂದ ಹೆಲ್ದಿ ಮತ್ತು ತುಂಬ ಹೊತ್ತು ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ. ಈಗ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತಾದರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಪಕ್ಕದಲ್ಲಿ ಹಾಗೆ ನಾನು ಲಟ್ಟಿಸ್ಕೊಂಡು ಹಾಗೆ ಚಪಾತಿ ಮಾಡ್ಕೊಬಿಡ್ತೀನಿ. ಈ ಥರ ಮಾಡೋದ್ರಿಂದ ಬೇಗ ಚಪಾತಿ ಆಗಿಬಿಡುತ್ತೆ. ಒಂದು 10-15 ನಿಮಿಷದಲ್ಲೇ ನಾವು 20 to 25 ಚಪಾತೀಸ್ ಮಾಡ್ಕೊಬಿಡ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಫುಲ್ಲು ಲಟ್ಟಿಸ್ಕೋತಾರೆ, ಆಮೇಲೆ ಮಾಡ್ಕೊಳ್ಳೋದಕ್ಕೆ ನಿಂತ್ಕೊತಾರೆ. ನಾನು ಹಂಗೆ ಮಾಡಲ್ಲ. ಪಕ್ಕದಲ್ಲೇ ಲಟ್ಟಿಸ್ಕೊಂಡು ಹಾಗೆಯೇ ಚಪಾತಿನ ಏನಂತಾರೆ ಇದು ಬೇಯಿಸ್ಕೊಳ್ಳೋದಾ ಸುಡೋದಾ ಏನೋ ಒಂದು ಚಪಾತಿನ ಮಾಡ್ಕೊಬಿಡ್ತೀನಿ. ಈ ಥರ ಮಾಡೋದ್ರಿಂದ ಬೇಗ ಅಡುಗೆ ಆಗಿಬಿಡುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಒಂದು ಚಪಾತಿ ಸುಟ್ಕೋತಾ ಇದ್ದರೆ ಇನ್ನೊಂದು ಚಪಾತಿನ ನಾನು ಲಟ್ಟಿಸ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೇಗ ಆಗಿಬಿಡುತ್ತೆ. ನೀವು ಇದೇ ಥರ ಫಾಲೋ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆ ಥರ ಮಾಡೋದ್ರಿಂದ ತುಂಬ ಟೈಮು ಹಿಡಿಯುತ್ತೆ. ನನಗೆ ಮಗು ಇರೋದ್ರಿಂದ ನಾನು ಅವಳು ಮಲಗಿರುವಾಗ ಬೇಗ ಅಡುಗೆ ಮಾಡ್ಕೋಬೇಕು. ನವೀನಿಗೂ ಇದು 2 ಸಾಕಾಗಲ್ಲ ಅಂತ ನಾನು ಹೇಳಿದೆ, ಚಿಕನ್ ಏನಾದರೂ ತೊಗೊಂಬ, ಮತ್ತು ದೇವಸ್ಥಾನಕ್ಕೆ ಹೋಗೋದಿದೆ, ಮುಂದೆ ಅದು ವ್ಲಾಗ್ ಬರುತ್ತೆ ನೋಡಿ ನೀವು. ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವತ್ತೇ ತಿಂದ್ಬಿಟ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿನ್ನಬೇಕೋ ಬೇಡವೋ ಗೊತ್ತಿಲ್ಲ. ಅದಕ್ಕೆ ಇವತ್ತೇ ಲಾಸ್ಟು. ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ದೇವಸ್ಥಾನ ಎಲ್ಲ ಹೇಗಿತ್ತು ಅಂತ ಚೆನ್ನಾಗಿರುತ್ತೆ.
ಸ್ವಲ್ಪ ಪಾತ್ರೆ ಇರೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಅದಕ್ಕೆ ಅಡ್ಡ ನಿಂತ್ಕೊಂಡ್ಬಿಡ್ತೀನಿ ಓಕೆ. ಈ ವ್ಲಾಗ್ನ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.